ಮಾತು ಕೇಳಿದ್ರೆ ಗುರಿ ತಾಗದ ಬಾಣ ನೂರಾರು ಎಸೆದರೇನು, ಬರೇ ಮಾತನಾಡಿದಡೆ ಫಲವೇನು, ನಿಜ ಗುಣದ ಅರಿವು ಇಲ್ಲದಿದ್ದರೇನು ಸರ್ವಜ್ಞ. ಹೌದು ಹೌದು. ಮಾತಾಡಿದ್ರೆ ಗುರಿ ಹಿಡಿದ್ರೆ ಅದರ ಸನಿಯರೆ ಹೋಗಿ ಬಡಿಬೇಕು. ಬಡಿಲಿಕ್ಕೆ ಬಿಡಲಿಕ್ಕಾರೆ ಸನಿಯರೆ ಬೀಳಬೇಕು. ಪರಮಾತ್ಮ ಎಂತಿಂತ ಕಾರ್ಯಗಳನ್ನ ಮಾಡುವುದು ತಮಗೆ ನಾವು ಹೇಳಿದೆವು. ಅದಕ್ಕೆ ಹೇಳ್ಯಾರಲ್ಲ ಮಹಾತ್ಮರು, ಮರಾಠಿ ಸಂತರು ಒಂದ್ ಕಡೆ ಏನು, ಆಲೆ ದೇವಾಚೆ ಮನಾತ ತೇತೆ ಕೋಣಾಚಿ ನಾಯಿ ಚಾಲತ್ ಅಂದವ. ನೋಡ್ರಿ, ದೇವ್ರ ಮನಸ್ಸಿನಾಗ ಬತ್ತಂದ್ರ ಯಾರ್ದೂ ನಡೆಯಲ್ಲ. ಏನು ಗುರುನು ಇಲ್ಲ ಫಿರುನು ಇಲ್ಲ. ಅಲ್ಲಿ ಸಂತ ಸಕುಬಾಯಿಗೆ ಆಪತ್ತ ಕಾಲ ಬಂದ್ರ ಹೆಣ್ಣ ಮಗಳಾಗಿ ಬೆಳಗನ ಬೀಸಾಣ ಪಾಂಡುರಂಗ. ನೋಡ್ರಿ ಹೆಂಗ ಆಗ್ಲಕ್ ಬರ್ತದ ಸಂಕಟ. ಎಂತ ಸಂಕಟ, ಒಂದು ಚೀಲ ಜ್ವಾಳ ಬೀಸಿಬಿಟ್ಟನ್ರಿ ಹೊತ್ತು ಹೊಂಡಟ್ಟಿಗೆ. ಸಂಕಟ ಹರ್ತಾತಾರಿ ಇವ್ನಿಗೆ ಗೌಡ್ರ. ಪರಮಾತ್ಮ ಲೆಕ್ಕ ಹಾಕ್ರಿ, ಭಕ್ತರ ಭಕ್ತಿಗಾಗಿ ಹೌದು ಪ್ರಹ್ಲಾದಗ ಉಳಿಸ್ಬೇಕಂತೇಳಿ ಎದುರು ಕಂಬದೊಳಗಿಂದ ಬಂದ. ಸಮುದ್ರ ಮತ್ತನ ಮಾಡ್ಬೇಕಾದ್ರ ಪಾತಾಳದಲ್ಲಿ ನೀರಿನಲ್ಲಿ ಆವಿಯಾದ. ಹೌದಲ್ಲ. ಮತ್ತು ಇನ್ನ ಈಗ ಹೇಳಿದ ನಿಮಗ ಹಂದಿಯಾದ. ಎಲ್ಲ ಆಗೋಲ್ಲ ಖರೆ. ಮತ್ತು ಹೊಳ್ಳೊಂದು ಕೆದ್ರ್ಯಾರ ಅವ್ರು ಕಲ್ಮೇಶ್ ಮಾಸ್ತರು. ಏನು, ಗೋರಾ ಕುಂಬಾರಂದು ಉಸ್ಮಾನಾಬಾದ್ ಜಿಲ್ಲಾ ತೇರಡೋಕಿ ಒಳಗೆ ಹುಟ್ಟಿ ಬಂದು ಗೋರಾ ಕುಂಬಾರ್ ಅಂದ ಕೂಡ್ಲೆ ಎಲ್ಲ ಜ್ಞಾನದೇವ, ನಾಮದೇವ, ಸೋಪಾನ, ಮುಕ್ತಾಯಿ ಎಲ್ಲ ಸಂತರ ದಿಂಡಿ ಬತ್ತಲ್ಲ. ಎಲ್ಲಿ ಗೋರಾ ಕುಂಬಾರನ ಮನೆಗೆ ಬಂದದ. ಗೋರಾ ಕುಂಬಾರನ ಮನೆಗೆ ಬತ್ತು ಎಲ್ಲರಿಗೆ ಊಟಕ್ಕೆ ನೀಡಿದ್ರು. ಜ್ಞಾನದೇವ ಹೇಳ್ದತ್ತ ಏನಿತ್ತ ಗೋರಾ ಕುಂಬಾರ್ಗ, ಗೋರಾ ಇಲ್ಲಿ ಎಷ್ಟು ಗಡಿಗೆ ಸುಟ್ಟಾವ ಇವ್ಕುರ್ದು ಎಲ್ಲ ನೋಡ ಅಂದ್ರೆ ನೀ ದಿನ ಮಣ್ಣು ಗಡಿಗೆ ಸುಡ್ತಿ. ಸುಟ್ಟುದು ನಾದ್ ಹೆಂಗ ಸುಡ್ಲಾರ್ದ ಹೆಂಗ ನಿನಗ್ ಗೊತ್ತಾಗ್ತದ. ಹೌದು. ಬಡದು ನೋಡ ತಂದ ಕೂಡ್ಲೆ ಅವ ಆ ಗಡಿಗೆ ಬಡು ಅಗಟಿಗೆ ತೊಗೊಂಡು ಕೆರಿನ ಎಲ್ಲರ ತೆಲಿಗೆ ಬಡ್ಕೋತ ಹೊಂಟ. ನಾಮದೇವನ ತೆಲಿಗೆ ಬಂದ ಬಡದ ಕೂಡ್ಲೆ ಗೋರಾ ಕುಂಬಾರ ಒಂದು ಮಾತು ಹೇಳ್ದ. ಏನು, ನಾಮ್ಯಾ ಕಚ್ಚಾ ಹೇ ಗುರು ಕೆ ಬಚ್ಚಾ ನೈ ಅಂದವ. ಹೌದಲ್ಲ. ಹೌದಿಲ್ರಿ. ಅವನಿಗೆ ಗುರು ಇಲ್ಲ ಅಂದ್ರೆ ಇದು ಹೆಂಗ್ ಹೇಳ್ರಿ ತಂದಿರ್ ಕಲ್ಮೇಶ್ ಮಾಸ್ತರ. ವಾದ ಇತ್ತಂಡಾಗ್ತದ. ಇದು ಹೆಂಗ, ಗೋರಾ ಕುಂಬಾರ್ಗ ಗುರು ಇಲ್ಲತ್ ನಮ್ದು ಕಡ ಖಂಡಿತ ಹಿಂಗ ವಾದದ. ಇಲ್ಲ ಯಾಕತ್ತೀರಿ ಮಾಸ್ತರ, ಇವ ನೋಡ ಅವ್ನ ಗುರು ಅಂತ ಹೇಳಿ ಗುರುವಿನ ಹೆಸರು ಹೇಳಿದ್ರೆ ಕಡೆಕ್ ಆಗ್ತದ ವಿಷಯ. ಸುಮ್ ಏನಾರ ದಾಟ್ತೀನಂದ್ರ ಇಲ್ಲ, ಇವನೇ ಗುರು ಅನ್ನೊಂದು ಅವ್ನ ಹೆಸರು ಬೇಕಿಲ್ರಿ ಅಂದ್ರ ನೀನು ಉತ್ತರ ಕರೆಕ್ಟ್ ಪಾಸ್ ಆಯ್ತು ಅನ್ನೋದು. ಅವ ಅಗಟಿಗೆ ಬಡದ ನಾವೊಂದು ಮಾತು ಕೇಳ್ತಾ ಅಂದ್ರ ಆ ಬಡದ ಇವನಿಗೆ ಗುರು ಇಲ್ಲ, ಇವಂದು ಸುಟ್ಟಿಲ್ಲ ಅಂತ ಹೇಳಿ ತಿಳ್ಕೊತಾರ ತನ ನಿನಗೆ ಸುಮ್ಮ ಒಂದು ದೃಷ್ಟಾಂತ ಕೊಡ್ತಾ. ಏನು ಕೊಡ್ತಿ? ಪ್ರಪಂಚದೊಳಗೆ ಗಂಡ ಹೆಂಡತಿ ಸಂಸಾರ ನಾವು ನೀವು ಎಲ್ಲಾರು ಮಾಡ್ತೇವಲ್ಲ, ಹೌದಿಲ್ಲ? ಸಂಸಾರದ ಬಗ್ಗೆ ನಮಗ ಬಹಳಷ್ಟು ಗುರ್ತದ. ಆದ ಸಾಧುರು ಸಂತರು ಋಷಿ ಮುನಿಗಳು ಸಾಧು ಸಂತರ ಮದುವೆನೇ ಆಗಿಲ್ಲ. ಸಂಸಾರದೊಳಗಿನ ಜಂಬಟ್ ನಮ್ಕಿಂತ ಹೆಚ್ಚು ಅವ್ರಿಗೆ ಗೊತ್ತದ. ಸಾಧುರಿಗೆ ಅವ್ರ ಸಂಸಾರದಾಗ ಹೈದಾರ ಧ್ಯಾನದಿಂದ ಹೇಳುದರೆ ಎಲ್ಲ ಹೇಳ್ತಾರ ಅವರು. ನಮ್ಕಿಂತ ಹೆಚ್ಚಿಂದ ಹೇಳ್ತಾರ ಅವರು. ಸಂಸಾರ ಮಾಡ್ಯಾರ ಅವರು. ಹಂಗ ಗೋರಾ ಕುಂಬಾರ್ ಗುರು ಮಾಡ್ಕೊಂಡ್ರೆ ಹೇಳಕ್ ಬರ್ತದ, ಇಲಿಕಂದ್ರೆ ಹೇಳಕ್ ಬರಂಗಿಲ್ಲ ಅಂತ ಹೇಳಿ ನಿನಗೆ ಯಾರು ಹೇಳ್ಯಾರ? ಕವಿರತ್ನ ಕಾಳಿದಾಸ ಮಳ್ಳ, ಹೌದಿಲ್ರಿ? ಹೌದು. ಹುಚ್ಚ ಯಾರು? ಕಾಳಿಕಾದೇವಿ ಬಂದ್ ಕೆರಿನ ನ್ಯಾಲಿಗೆ ಮೇಲೆ ಓಂ ಅಂತ ಹೇಳಿ ನಾಮ ಬರದ್ರ ಜಗತ್ತದೊಳಗ ಕವಿರತ್ನ ಕಾಳಿದಾಸ ಅನ್ಸ್ಕೊಂಡ. ಏನೇನಪ್ಪ ಗುರುವ? ಯಾರು ಬಂದಾರ ಅವ್ರಿಗೆ? ಜಗತ್ತದೊಳಗ ಅವನಂತ ಜ್ಞಾನಿನೇ ಯಾರು ಇಲ್ಲ. ಬಲ ಪಂಡಿತರಿಗೆ ಸೋಲಿಸದ ಯಾರು? ಇದೇ ಕವಿರತ್ನ ಕಾಳಿದಾಸ. ಇವ ಹ್ಯಾಂಗಾಗ್ಯಾನ ಹೇಳಿ? ಹ್ಯಾಂಗಾಗ್ಯಾರ ಇವ್ರು? ಗಂಡ ಹೆಂಡತಿ ಲಗ್ನ ಆಗಿ ಒಂದ್ 3 ತಿಂಗಳದಾಗ ಎರಡು ಜಗಳ ಆಡ್ತಿವತ್ ಮನ್ಯಾಗ. ಲಗ್ನ ಆಗಿ 3 ತಿಂಗಳದಾಗ ಆ ಗಂಡ ಅಂದತ್ತ, ನಾ ಹೋಗಿ ಇಂಡಿ ಸಂತಿಗೆ ಒಂದು ಎಮ್ಮಿ ತರ್ತೀನು ಅಂದತ್ತ. ಎಮ್ಮಿ ತಂದೆ ಅಂದ್ರ ನಾ ತವ್ರ ಮನಿ ಊರಾಗಿ ಅದನ್ನ ಹಾಲು ಕುಡಕ್ಕೆ ಅಕ್ಕಿ ಅಂದಳತ್ತ. ಹೆಂಡತಿ ಹಾಲು ಆ ಮನಿಗೆ ನಾ ಕುಡ್ಗುಡಂಗಿಲ್ಲ ಇವ ಅಂದತ್ತ. ಬಿಡ್ರಿ ಒಂದ್ ಜರ ಶಾಂತ ಬೈ, ಇದೇ ಓಟ ಅಲತ್ತ ಜರ ಶಾಂತ. ಅವಾಗ ನನ್ನ ಮನಿ ತವ್ರ ಮನಿ ಊರಾಗದ ನಾ ಕುಡಾಕಿನಿ ಹಾಲ. ಹೆಂಡತಿ ಹಿಡದಳ ಮಾತ.
ನಾ ಕುಡುಗುಡುದಿಲ್ಲ. 50,000 ಕೊಟ್ಟು ನಾ ತರವ ತವ್ರ ಮನೆಗೆ ಕಾಲ್ ಕೊಡ್ತಿ, ನಾ ಕುಡವ ಕೊಡಬೇಡತ್ತೀನು. ನಾ ಕುಡಾಕಿ ಹಿಂಗ್ ವಾದ್ರ ಸರಿಸ್ ಕೆಪಾಳಿ ಪಟ್ಟಾಯ್ತು. ಬ್ಯಾಡ ಅಂದ್ರು ಕೇಳುದಿಲ್ಲ ಅಂತ ಹೇಳಿ ಇಬ್ಬರಿಗೆ ಜಗಳ ನಡೀತು. ನೀ ಓಡಿ ನಾ ಓಡಿ ಓಣ್ಯಾನ ಅವ್ರು ಬಂದ್ರು ಓಡಿ ಹಿಂಗ್ಯಾಕೆ ಜಗಳ ಹತ್ತಿರಿ ಏನೋ ಹಿಂಗ್ಯಾಕ ಅವ್ರ ಏನಂದ್ರು ಎಮ್ಮಿರಿ ಹಾಲು ತವ್ರ ಮನೆಗೆ ಕುಡ್ಬೇಡತ್ತೀನು ತಾ ಕುಡ್ತೀನತ್ತಾಳ. ಹೌದು. ಏನ್ರಿ ಇದು ಗಂಡನ ಮಾತು ಹೇಳ್ತಿ ಕೇಳಂಗಿಲ್ಲ ಹೆಂಗತ್ತ ಗಂಡು ಅದ್ರದ. ಅವಾಗ ಅವ್ರ ಅಂದ್ರತ್ತ ಎಮ್ಮೆರಿ ಎಟ್ಟು ಹಿಂಡ್ತದ ಎಲ್ಲಿ ಅದ ಎಮ್ಮೆ ಎತ್ತಿ ಕೇಳಿದ್ರತ್ 4 ಮಂದಿ. ಇನ್ನ ತಂದೆ ಇಲ್ಲ ಅಂದ್ರತ್ತ ಅವ್ರು. ಇಟ್ಟು ಹೊಡೆದಾಟ್ರಾಗ್ಯದ ಇದು ಅವ್ರದ್ದು ಅಣ್ಣ ತಮ್ರಿಗೆ ಗೊತ್ತಾಯ್ತು. ಗೊತ್ತಾಗಣ ಹಾಲು ಕುಡ್ಬೇಡ ಅಂತ ಹೇಳಿ ಹಿಂಗ ಹಾಕ್ಯಾರಿನ ನಮ್ಮ ತಂಗಿಗೆ ಹೊಡೆದಾನ ಅನ್ನೋದು ಅದೇ ಊರಾಗ ಅವ್ರ ಅಣ್ಣ ತಮ್ರಿದ್ರಿಗೆ ಗೊತ್ತಾಯ್ತು. ಮುಂಜಾನೆ ಒಬ್ಬನೇ ಮಗ ಸಂಡಾಸ್ಕೊಂಡಿದ್ದ ಚೆರ್ಗಿ ತೊಗೊಂಡು ಅವ್ರ ಹೊಲ್ದ ಮಗಲಂದಿ ಅವ್ರ ಹೊಲ್ದಾನ ಮಗಲಂದ 5 ಗಂಟೆನ ಅವ್ರು ಏನ್ ಮಾಡ್ಯಾರ ಬಡಗಿ ತೊಗೊಂಡು ಬಂದು ಇವನಿಗೆ ಹೆಟ್ಟ್ಯಾರ. 4 ಮಂದಿ ಅಣ್ಣ ತಮ್ರ ಗಾಂವ್ ಗಡಿಗಳು ಅವ್ರು ಬಂದ್ ಕೇಸಿಂದ ಈ ಮಾವ ಹಳ್ಯಾಗ ಹೊಡೆದಾರ. ನನಗೆ ಯಾಕೆ ಹೊಡಿತೀರಿ ಅಂತ ಹೇಳಿ ಅವ್ರು ಜಗಳಾಡಿ ಊರಾಗ ನ್ಯಾಯ ಪಂಚಾಯತಿ ಕೂತ. ಹಿಂಗ್ಯಾಕೆ ಜಗಳಾಡ್ರಿ ಯಾಕೆ ಹೊಡೆದ್ರಿ ನೀವು 4 ಮಂದಿ ಅವನಿಗೆ? ಅವ್ನು ಎಮ್ಗಳು ಬಂದ್ ನಮ್ ಕಬನಾಗೆಲ್ಲ ಖಲಾಸ್ ತಿಂದವ್ರಿ ಅಂದ್ರತ್ತವ. ಅದಕ್ಕೆ ಹೊಡೆದಿದ್ದೇವು ಅಂದ್ರತ್ತ ಅವ್ರು. ಇವ ಎಮ್ಮಿ ತಂದಿಲ್ಲ ಹಾಲು ಕೊಟ್ಟಿಲ್ಲ ಊರೆಲ್ಲ ಬಡದಾಟ್ ನಡ್ದಾವ. ನ್ಯಾಯ ಪಂಚಾಯತಿ ನಡ್ದದ. ಇದಕ್ಕೆ ಏನತ್ತೀರಿ ನೀವು? ಶಾಣೆ ಶಾಣೆ. ಅರ್ಥ ಅನಾರ್ಥ ಆಗಬೇಡ್ದು. ಶಾಸ್ತ್ರ ವಿಷಯವಿವು. ದೇವರ ಅಂದ್ರೆ ಯಾರು? ಹೌದು. ಚೈತನ್ಯ ಅಂದ್ರವೇನು? ಇದು ಮೊದಲು ನಿಮಗೆ ಅರ್ಥ ಆಗಬೇಕು. ಅಂದಕ್ರ ಗುರು ಅಂದ್ರೆ ಯಾರಿಗ ಅನ್ಬೇಕು? ಗುರು ಏನು ತೆಗಿತಾನ ನಮ್ಮಲ್ಲಿ, ದೇವರೇನು ಕೊಡ್ತಾನ, ಇವು ವಿಷಯಗಳನ್ನು ಮೊದಲು ನೀವು ಸ್ವಚ್ಛ ಆಗಬೇಕು. ಹೊರಗೆ ಬಹಿರಂಗದಾಗ ಹುಡುಕಿದ್ರು ಬಹಿರಂಗದ ಕತ್ಲಿ ತಗೋ ಅಲ್ಲವ. ಶ್ರೀಕೃಷ್ಣ ಪರಮಾತ್ಮನ ತಂಗಿ ಯಾರು? ಸುಭದ್ರ. ಹೌದು. ಸುಭದ್ರನ ಮಗ